ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಂದು ಒಂದು ಸಣ್ಣ ವ್ಲಾಗ್ ವಿಡಿಯೋ ಬೆಳಗ್ಗೆ ಸ್ವಲ್ಪ ಹೊತ್ತು ವಿಡಿಯೋ ಮಾಡಿ ಶೇರ್ ಮಾಡ್ತಿದ್ದೀನಿ. ಹಾಗೆ ಆಫ್ಟರ್ನೂನ್ ನನ್ನ ಮಗಳು ಬಂದ ಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡಬೇಡಿ ಪ್ಲೀಸ್. ಪೋಹ ಮಾಡಿದ್ದೆ, ಅವಲಕ್ಕಿ, ಉಪ್ಪಿಟ್ಟು, ಹಾಗೆ ಚಪಾತಿಗೆ ಪನ್ನೀರ್ ಬುರ್ಜಿ ಮಾಡಿದ್ದೆ. ಸ್ವಲ್ಪ ಬೇಗ ಎದ್ದೊಳ್ತೀನಿ, ಬೇಗ ಎದ್ದರೆ ಬೇಗ ಕೆಲಸಗಳು ಮಾಡ್ಕೊಬೋದು ಅಂತ. ಯಾಕಂದರೆ ನನ್ನ ಮಗಳಿಗೆ 7:30 ಒಳಗಡೆ ಎಲ್ಲ ಟಿಫಿನ್ ಪ್ಯಾಕ್ ಆಗಿಬಿಡಬೇಕು. ಅವಳಿಗೆ 8 ಕ್ಲಾಸ್ ಬೆಲ್ ಆಗುತ್ತೆ. ಜೀವನದಲ್ಲಿ ಆರೋಗ್ಯ, ನೆಮ್ಮದಿ ಇವೆರಡು ದೇವರು ಕೊಟ್ಬಿಟ್ರೆ ಅವನೇ ದೊಡ್ಡ ಶ್ರೀಮಂತ ಅಂತೆ. ನಾವು ಅಂದ್ಕೊಳ್ತೀವಿ ದುಡ್ಡು ಕಾಸು ಎಲ್ಲ ಇರೋರೆ ತುಂಬ ಈ ಪ್ರಪಂಚದಲ್ಲಿ ಅವರೇ ಎಲ್ಲದರಲ್ಲೂ ಉತ್ತಮರು ಅಂತ. ಆದರೆ ಖಂಡಿತವಾಗ್ಲೂ ನಿಜವಾದ ಆರೋಗ್ಯ ಹಾಗೆ ನೆಮ್ಮದಿಯಿಂದ ಬದುಕ್ತಿರ್ತಾರಲ್ವ, ಅವರೇ ನಿಜವಾದ ಶ್ರೀಮಂತರು. ನೆಮ್ಮದಿ ಹೇಗೆ ಪಡ್ಕೋಬೇಕು ಅಂತಂದರೆ, ನಮ್ಮಲ್ಲಿ ಏನಿದೆ ಅದನ್ನೇ ನಾವು ದೊಡ್ಡದನ್ನಾಗಿ ಭಾವಿಸಿ ಅದರಲ್ಲೇ ಖುಷಿ ಪಡ್ತೀವಲ್ಲ, ಆವಾಗಲೇ ನಮಗೆ ನಿಜವಾದ ನೆಮ್ಮದಿ ಸಿಗೋದು ಅಂತ ನನ್ನ ಅಭಿಪ್ರಾಯ. ಆವಾಗಲೂ ಇನ್ನೊಬ್ಬರನ್ನ ನೋಡಿ ನಾವು ನಮ್ಮ ಹತ್ರ ಅದಿಲ್ಲ ಇದಿಲ್ಲ, ಅವ್ರ ಹತ್ರ ಇದೆ ಅಂತ ಅಂದ್ಕೊಳ್ಳೋದ್ರಿಂದ ಇನ್ನಷ್ಟು ನಮ್ಮ ನೆಮ್ಮದಿ ಹಾಳಾಗ್ತಾ ಬರುತ್ತೆ. ನಮ್ಮನ್ನು ನಾವೇ ಕುಗ್ಗಿಸ್ಕೊಳ್ತೀವಿ. ಹಾಗಾಗಿ ನಮ್ಮ ಹತ್ರ ಏನಿದೆ ಅದನ್ನೇ ಹೆಚ್ಚಿಸ್ಕೊಳ್ತಾ ಹೋಗಬೇಕು, ಹಾಗೆ ಅದರಲ್ಲೇ ಖುಷಿ ಪಡ್ತಾ ಹೋಗಬೇಕು. ಆಗ ನಿಜವಾಗ್ಲೂ ನಮಗೆ ನೆಮ್ಮದಿ, ಹಾಗೆ ಅದ್ರ ಜೊತೆಗೆ ಆರೋಗ್ಯ ಕೂಡ ಸಿಗುತ್ತೆ. ಏನಂತೀರಾ? ನಾನು ಇದನ್ನು ತುಂಬ ಅಳವಡಿಸ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ನನ್ನ ಚಾನಲ್ ನೋಡಿ ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ನೆಮ್ಮದಿ ಸಿಗುತ್ತೆ. ಯಾರೊಟ್ಟಿಗೂ ಕಾಂಪಿಟೇಷನ್ ಮಾಡದೆ, ಕಾಂಪಿಟೇಷನ್ ಮಾಡಬೇಕು ಆದರೆ ಅದು ಉತ್ತಮವಾಗಿರಬೇಕಂದ್ರೆ ಈ ದುರಾಸೆ ಅಥವಾ ಹೊಟ್ಟೆ ಕಿಚ್ಚನ ಕಾಂಪಿಟೇಷನ್ ಮಾಡಬಾರ್ದು. ಒಳ್ಳೆಯದಕ್ಕಾಗಿ ನಾವು ಅವ್ರಿಗಿಂತ ನಾವು ಮೇಲೆ ಬರಬೇಕು ಅಂತ ದುಡಿಯೋದ್ರಲ್ಲಾಗಲಿ ಛಲ ಇಟ್ಕೊಂಡು ಮಾಡೋದ್ರಿಂದ ಅದು ಒಂಥರ ಒಳ್ಳೆ ಸೊ ಹೀಗೆ ಮಾಡೋದ್ರಿಂದ ನೆಮ್ಮದಿ ಜೊತೆ ಆರೋಗ್ಯ ಕೂಡ ನಾವು ಸಂಪಾದನೆ ಮಾಡ್ಕೋಬೋದು ಅಲ್ವಾ. ಒಂದು ಸಲ ಆರೋಗ್ಯ ಕೆಟ್ಟರೆ ಅಪ್ಪ ನಮಗೇನೂ ಬೇಡ ಲೈಫಲ್ಲಿ ಅಂತ ಅನ್ನಿಸ್ಬಿಡುತ್ತೆ. ಸೊ ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆ ನೆಮ್ಮದಿ ಕೂಡ ಇದ್ಬಿಟ್ರೆ ಅವನೇ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತ ಅಲ್ವಾ ಫ್ರೆಂಡ್ಸ್. ಓಕೆ, ಹೀಗೆ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.